ಮದ್ದೂರಿನಲ್ಲಿ ಬಹಳ ಶಾಂತ ರೀತಿಯಿಂದ ಗಣೇಶನ ಉತ್ಸವ ನಡೆಯುವ ಸಂದರ್ಭದಲ್ಲಿ ಕೆಲವು ದೇಶದ್ರೋಹಿಗಳು, ದುಷ್ಕರ್ಮಿಗಳು, ಇದು ಒಳಸಂಚು ನಡೆಯುವ ಸಂದರ್ಭದಲ್ಲಿ ಕಲ್ಲೆಸೆದು ಇದು ಅಕ್ಷಮ್ಯ ಅಪರಾಧ. ಅಂದರೆ ಒಳಸಂಚು. ಒಂದು ವಾರದ ಮುಂಚೆ ಅವರು ವೆಲ್ ಪ್ರಿಪ್ಲ್ಯಾನ್ಡ್ ಮಾಡಿ ಒಂದು ಕಾರ್ಯಸೂಚನೆಯನ್ನು ರೂಪಿಸಿ ಕಲ್ಲುಗಳನ್ನು, ಮಾರ್ಕಾಸ್ತ್ರಗಳನ್ನು ಸಂಗ್ರಹಿಸಿ ಗಣೇಶನ ಪ್ರತಿಮೆ ಮೇಲೆ, DJ ಮೇಲೆ ಕಲ್ಲೆಸಿದ್ದಾರೆ. ಅಂದರೆ ಇವರಿಗೆ ಧೈರ್ಯ ಎಷ್ಟು? ಅಂದರೆ ಹಿಂದೂಗಳು ಸಂಘರ್ಷ ಮಾಡಲ್ಲ, ಸಾಮರಸ್ಯ. ಹಾಗಾಗಿ ಇವ್ರಿಗೆ ಏನಾಗಿದೆ ಅಂದರೆ ಕೆಲವು ದುಷ್ಕರ್ಮಿಗಳು ಕರಗತ ಮಾಡ್ಕೊಂಡ್ಬಿಡ್ತಾರೆ. ಇದಕ್ಕೆ ನೇರ ಹೊಣೆ ಈ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ನೇರ ಹೊಣೆ. ನಾನು ಕೇಳ್ತೀನಿ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳು ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಅರಮನೆ ಆವರಣದಲ್ಲಿ ಪಾಲ್ಗೊಂಡಂಥ ಸಂದರ್ಭದಲ್ಲಿ ಕೆಲವು ಮೌಲ್ಯಗಳು ಅವ್ರ ಸಮಾಜದ ಜೊತೆಗೆ ಅವರನ್ನು ಶಾಂತಿ ದೂತರು ಅಂತ ಹೇಳ್ರಿ. ಅಂದರೆ ಕಲ್ಲೆಸೆಯವರು ನಿಮ್ಮ ಕಣ್ಣಿಗೆ ಶಾಂತಿ ದೂತರ? ಅವ್ರು ಯಾರು ನಿರಪರಾಧಿಗಳ, ಮುಗ್ಧರ, ನಿಮ್ಮ ಬ್ರದರ್ಸ? ನೋಡಿ, ಇವರೆಲ್ಲ ಏನಾಗಿದೆ ಅಂದರೆ ಪಾಕಿಸ್ತಾನ್ ಜಿಂದಾಬಾದ್. ಅದೇ ನಾವು ಪಾಕಿಸ್ತಾನಕ್ಕೆ ಹೋಗಿ ಭಾರತ್ ಮಾತಾ ಕಿ ಜೈ ಅಂದರೆ ಸುಮ್ಮನೆ ಬಿಡ್ತಾರ? ಅಥವಾ ಮುಸಲ್ಮಾನ್ ಕಂಟ್ರಿಗಳಿಗೆ ಹೋಗಿ ನಾವು ಘೋಷಣೆಗೆ ಹೋಗಿದ್ರೆ ಸುಮ್ಮನೆ ಬಿಡ್ತಾರ? ನೋಡಿ, ವಿಧಾನಸೌಧದಲ್ಲಿ ನಾಸೀರ್ ರಾಜ್ಯಸಭಾ ಸದಸ್ಯನಾಗುವ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಗೆ ಹೋಗಿದ್ದನ್ನು ಮಾಧ್ಯಮಗಳು ವರದಿಯಾಗಿದೆ, ಆಡಿಯೋ ವಿಡಿಯೋ ಇದೆ. ಇವರೇನು ಹೇಳಿದ್ರು? ಇಲ್ಲ, ಆ ರೀತಿ ಘೋಷಣೆಗೆ ಹೋಗಿಲ್ಲ. FSL ವರದಿ ಬಂತಲ್ಲ, ಬಂಧಿಸಿದ್ರ? ದೇಶದ್ರೋಹದ ಅಡಿಯಲ್ಲಿ ಬಂಧಿಸಬೇಕಾಯ್ತು. ಇವತ್ತು ನಮ್ಮ ಹಿಂದೂಗಳಿಗೆ, DJಗಳಿಗೆ ಅನುಮತಿ ಕೊಡ್ತಾ ಇಲ್ಲ. ನಿನ್ನೆ ಚಿತ್ರದುರ್ಗದಲ್ಲಿ ನಾನು ಪ್ರತಿಭಟನೆಯಲ್ಲಿ ಪಾಲ್ಗೊಂಡೆ. ದಕ್ಷಿಣ ಭಾರತದಲ್ಲಿ ಚಿತ್ರದುರ್ಗ ವಿಶ್ವ ಹಿಂದೂ ಪರಿಷತ್ತಿನ ಸಂಘಟನೆ ಅಲ್ಲಿ 18 ವರ್ಷಗಳಿಂದ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಗಣೇಶನ ಉತ್ಸವಕ್ಕೆ ಪಕ್ಷಾತೀತವಾಗಿ ಯಾವುದೇ ತಾರತಮ್ಯ ಇಲ್ಲದೆ BJP, ಕಾಂಗ್ರೆಸ್, JDS ಎಲ್ಲ ಒಂದಾಗಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇದ್ರು. ಈ ವರ್ಷ DJಗೆ ಅನುಮತಿಯನ್ನು ನಿರಾಕರಿಸಿದರೆ ನಿನ್ನೆ ಸಂಘಟನೆಗಳು ನಾವೆಲ್ಲ ಪ್ರತಿಭಟನೆ ಮಾಡಿದ್ವಿ. ದಾವಣಗೆರೆಯಲ್ಲಿ ಈ ಜಿಲ್ಲಾಡಳಿತ DJ ಬ್ಯಾನ್ ಮಾಡ್ತಾರೆ. ನಾವು DJಗೆ ಅನುಮತಿ ಕೊಡಬೇಕಂದ್ರೆ ನನ್ನ ಮೇಲೆ FIR ಹಾಕ್ತಾರೆ. ನಾನು ಹೇಳಿದೆ, ನಿಮಗೆ ತಾಕತ್ತಿದ್ರೆ ಬಂಧಿಸ್ರಿ, ನಿಮಗೆ ತಾಕತ್ತಿದ್ರೆ ನನ್ನ ಬಂಧಿಸ್ರಿ ಅಂತ ಸವಾಲು ಹಾಕಿದ್ವಿ. ನಾವೇ ಈ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಅಧಿಕಾರದಲ್ಲಿಲ್ಲ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಣಿತಿಯಂತೆ ಸರ್ಕಾರ ನಡೀತದೆ. ಮತ್ತು ಎಲ್ಲ ಒಂದು ಕಡೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಪೆಹಲ್ಗಾಮ್ ದಾಳಿ ಆದಮೇಲೆ, ಅಮಾಯಕರ ಹಿಂದೂಗಳ ಹತ್ಯೆ ಆದಮೇಲೆ, ಆಪರೇಷನ್ ಸಿಂಧೂರ ಬಗ್ಗೆ ಟೀಕೆ ಮಾಡಿದ್ರಲ್ಲ, ಶಾಂತಿ ಮಂತ್ರ ಹೇಳಿದ್ರಲ್ಲ, ರಾತ್ರೋರಾತ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಗತ್ ಪ್ರಸಿದ್ಧರಾದರು. ಪಾಕಿಸ್ತಾನದ ಎಲ್ಲ ಮಾಧ್ಯಮಗಳಲ್ಲಿ ಸುದ್ದಿ ಆಯಿತು. ಅಂದರೆ ಸಿದ್ದರಾಮಯ್ಯನವರ ಬಗ್ಗೆ, ಈ ದೇಶದ ಬಗ್ಗೆ ಎಷ್ಟು ಕಳಕಳಿದೆ, ಕಾಳಜಿಯಿಂದ ಗೊತ್ತಾಗುತ್ತೆ. ಇವರಿಗೆ ಪಾಕಿಸ್ತಾನ ಬಗ್ಗೆ ವ್ಯಾಮೋಹ. ಇಲ್ಲಿ ಎಲ್ಲ ಒಂದು ಕಡೆ ಈ ಪಾಕಿಸ್ತಾನ ಇಂಡೈರೆಕ್ಟಾಗಿ ಇವರ ಮುಖಾಂತರ ಅಧಿಕಾರವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ 138 ಸೀಟು ಬಂದು 136 ಸೀಟ್ ಬಂದಾಗ ಪಾಕಿಸ್ತಾನದಲ್ಲಿ ವಿಜಯೋತ್ಸವ ಆಚರಿಸ್ತಾರೆ. ಅಂದರೆ ಎಷ್ಟು ವ್ಯಾಮೋಹ ಕಾಂಗ್ರೆಸ್ಗೂ ಈ ಪಾಕಿಸ್ತಾನಕ್ಕೂ.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.